ನಮಸ್ಕಾರ. ಈಗ ನಾವು ನಿಫ್ಟಿ 50 ಮತ್ತೆ ಬ್ಯಾಂಕ್ ನಿಫ್ಟಿ ನೆಕ್ಸ್ಟ್ ವೀಕ್ ಅಂದ್ರೆ ಏಪ್ರಿಲ್ 20th ಇಂದ ಹಿಡಿದು ಏಪ್ರಿಲ್ 24th ವರೆಗೆ ಯಾವ ತರ ಇರಬಹುದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಪ್ರಿಡಿಕ್ಷನ್ಸ್ ಮಾಡೋಣ. ನಾವು ಲಾಸ್ಟ್ ವೀಕ್ ಸ್ಟಡಿ ಮಾಡಿರೋದ್ರ ಪ್ರಕಾರ ನಿಫ್ಟಿ ಈಗ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಎಕ್ಸ್ ಫಾರ್ಮ್ ಮಾಡ್ತಾ ಇದೆ ಅಂತ ನಾವು ಡಿಸೈಡ್ ಮಾಡಿದ್ವಿ, ಕರೆಕ್ಟಾ? ಸೊ ಇದು ಎಕ್ಸ್ ಈಗ ಎಷ್ಟು ಪರ್ಸೆಂಟ್ವರೆಗೆ ಅಪ್ಸೈಡ್ ಮೇಲ್ಗಡೆ ಹೋಗಬಹುದು ಅನ್ನೋದೇ ಒಂದು ಈಗ ನಾವು ಡಿಸೈಡ್ ಮಾಡಬೇಕಾಗಿರೋದು. ಇಲ್ಲ ನಾವೀಗ ಎಷ್ಟುವರೆಗೆ ಹೋಗ್ಬೋದು ಅನ್ನೋದನ್ನ ನಾವು ಇವತ್ತು ಪಾಯಿಂಟ್ ಮಾಡಲಿಕ್ಕೆ ಟ್ರೈ ಮಾಡೋಣ. ಓಕೆ, ಸೊ ಇದು ಕೌಂಟಿಂಗ್ ಅಂತೂ ನಿಮ್ಗೆಲ್ಲರಿಗೂ ಕ್ಲಿಯರ್ ಇದೆ. ಈಗ ಇದು ಡಬ್ಲ್ಯೂ ಆಗಿದೆ, ಇದು ಎಕ್ಸ್ ಆಗಿದೆ, ಇದು ವಾಯ್ ಆಗಿದೆ. ಓಕೆ, ಸೊ ಇದು ಮತ್ತೆ ಎಕ್ಸ್ ಹೋಗಿದೆ. ಈ ಎಕ್ಸು ನಾವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಇದು ಯಾವಾಗ ಬೇಕಾದರೂ ಸಹ ಇದು ಮತ್ತೆ ಕೆಳಗಡೆ ಜರ್ನಿ ಸ್ಟಾರ್ಟ್ ಮಾಡಬಹುದು. ಇದು ರಿಲಯಬಲ್ ಅಲ್ಲವೇ ಅಲ್ಲ. ಓಕೆ, ಸೊ ಈಗ ಇದು ಇಷ್ಟೇ ನಾವು ನೋಡ್ಬೇಕಾಗಿರೋದು. ಇನ್ನು ಎಷ್ಟು ಮೇಲ್ಗಡೆ ಹೋಗ್ಬಹುದು ಅನ್ನೋದ್ರ ಬಗ್ಗೆ ನಾವು ಅಷ್ಟೇ ಥಿಂಕ್ ಮಾಡ್ಬೇಕೀಗ. ಸೊ ನೀವು ಇದನ್ನ ನೋಡಿ, ಈ ಸಿ ಜರ್ನಿ ಏನಾದ್ರು ಇದೆಯಲ್ವ, ಇದು ಸಿ ಜರ್ನಿ, ಇದು ಇದಿದೆ ಅಲ್ವಾ, ಇದಿಷ್ಟು ಬಿ ಟು ಸಿ, ಇದಿಷ್ಟೇ ನೋಡಿದ್ರೆ ನಿಮಗೆ ಇದು ಫ್ಲಾಟ್ ಕರೆಕ್ಷನ್ ಆಗಿದೆ. ಓಕೆ, ಸೊ ಫ್ಲಾಟ್ ಕರೆಕ್ಷನ್ ಅಲ್ಲಿ ನಿಮ್ದು ಎಕ್ಸ್ ಲಾರ್ಜ್ ಎಕ್ಸ್ ಆಗಿದೆ, ಅಂದ್ರೆ ಇದು 100% ವರೆಗೂ ರಿಟ್ರೇಸ್ ಆಗಿದೆ. ಓಕೆ, ಸೊ ಫಸ್ಟ್ ಒನ್ ನಿಮಗೆ ಲಾರ್ಜ್ ಎಕ್ಸ್ ಫಾರ್ಮ್ ಆಗಿದ್ರೆ ಸೆಕೆಂಡ್ ಒನ್ನು ಸಹ ಲಾರ್ಜ್ ಎಕ್ಸ್ ಆಗ್ಬಹುದು, ಇಲ್ಲ ಸ್ಮಾಲ್ ಎಕ್ಸ್ ಆಗ್ಬಹುದು. ಅದು ಲಾರ್ಜ್ ಎಕ್ಸ್ ಆಗ್ಬೇಕಂತ ಏನ್ ರೂಲ್ ಇಲ್ಲ. ಓಕೆ, ಬಟ್ ಲಾರ್ಜ್ ಎಕ್ಸ್ ಆಗ್ಬೇಕು ಅಂತಂದ್ರೆ ಅದು 61.8% ಹೆಚ್ಚಿಗೆ ಆಗ್ಬೇಕು. ಇಲ್ಲ ಅದು ಅದಕ್ಕಿಂತ ಕಡಿಮೆ ಆದ್ರೆ ಇನ್ ಬಿಟ್ವೀನ್ 50 ಮತ್ತೆ 60 ಏನಾದ್ರೂ ಆದ್ರೆ ಅದಕ್ಕೆ ಸ್ಮಾಲ್ ಎಕ್ಸ್ ಅಂತ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಓಕೆ, ಹಾಗಿದ್ರೆ ಈಗ ಇದು ಎಕ್ಸ್ ಎಷ್ಟು ಪರ್ಸೆಂಟ್ ಇದೆ ಅಂತ ನೋಡೋದಾದ್ರೆ, ಈ ಪ್ರೀವಿಯಸ್ ಹೈಯಿಂದ ನೀವು ಏನಾದ್ರೂ ರಿಟ್ರೇಸ್ ಹಾಕಿದ್ರೆ, ಸೊ ಇದು ಎಕ್ಸಾಕ್ಟ್ಲಿ ಈಗ 50% ಮತ್ತೆ 60% ಮಧ್ಯ ಇದೆ ಈಗ. ಓಕೆ, ಸೊ ಇದು ನಿಮಗೆ ಸ್ಮಾಲ್ ಎಕ್ಸ್ ಆಗಿದ್ರೆ ಇಲ್ಲಿಂದನೇ ಇನ್ ಬಿಟ್ವೀನ್ 60% ಟಚ್ ಆಗಬಾರ್ದು. ಸ್ಮಾಲ್ ಎಕ್ಸ್ ಆಗಬೇಕು ಅಂತಂದ್ರೆ ಇದ್ರ ಮಧ್ಯೆಯಿಂದನೇ ಅದು ರಿವರ್ಸ್ ಆಗಬೇಕು. ಇಲ್ಲ ಇದು 60 ಟಚ್ ಆಗಬಹುದು, 81% ಸಹ ಟಚ್ ಆಗಬಹುದು. ಓಕೆ, ನಿಮಗೆ 100% ಸಹ ಟಚ್ ಆಗಬಹುದು. ಬಟ್ ಆವಾಗ ಇದನ್ನ ಎಕ್ಸ್ ಅಂತ ಕನ್ಸಿಡರ್ ಮಾಡ್ಬೇಕಾಗತ್ತೋ ಇಲ್ಲ ಇದು ವೇವ್ 1 ಅಂತ ಕನ್ಸಿಡರ್ ಮಾಡಬೇಕೋ ಅನ್ನೋದನ್ನ ಆಮೇಲೆ ಡಿಸೈಡ್ ಮಾಡ್ಬೇಕಾಗತ್ತೆ. ಓಕೆ, ಬಟ್ ಈಗ ಅಷ್ಟು ಮುಂದೆ ಥಿಂಕ್ ಮಾಡೋದು ಬೇಡ. ಓಕೆ, ಸೊ ಒಂದ್ ವೇಳೆ ಇದು 61% ಟಚ್ ಆಗುತ್ತೆ, ಇದ್ರ ಮಧ್ಯದಿಂದ ಎಲ್ಲಾದ್ರೂ ರಿವರ್ಸಲ್ ಆದ್ರೆ, ಇಲ್ಲ ನಾಳೆಗೆ ನಿಫ್ಟಿ ನಿಮಗೆ ಗ್ಯಾಪ್ ಡೌನ್ ಓಪನ್ ಆಗ್ಬಿಟ್ರೆ, ಸೊ ಇದು ಎಕ್ಸ್ ಅಂತ ಕನ್ಸಿಡರ್ ಮಾಡೋ ಅವಾಗ. ಬಟ್ ನಿಮಗೆ ಮತ್ತೊಂದು ಪಾಯಿಂಟ್ ನ ಹೇಳ್ತೀನಿ. ಇಲ್ಲಿಂದ ಹಿಡಿದು ಲೋದಿಂದ ಹಿಡಿದು ಇದು ಹೈ, ನಾಳೆ ಎಷ್ಟೇ ಹೈ ಆಗಲಿ ಈಗ, ಓಕೆ, ಅದು ನಿಮಗೆ ಇನ್ನೂ 61% ಅವರೆಗೂ ಆದ್ರೆ ಬರಲಿ, ಇಲ್ಲ ನಾಳೆಗೆ ಇದೇ ಹೈಯಿಂದ ಡೌನ್ ಬರಲಿ. ಸೊ ಈ 38.2% ಗಿಂತ ಕೆಳಗಡೆ ಏನಾದ್ರೂ ಮಾರ್ಕೆಟ್ ಬಂದ್ರೆ ನಿಮಗೆ ಡೌನ್ ಸೈಡ್ ಹೆಚ್ಚಿಗೆ ಹೋಗೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ನಾನೀಗ ಇದೇ ಪ್ರೀವಿಯಸ್ ವೀಕ್ ಕ್ಯಾಂಡಲ್ ನ ಪಾಯಿಂಟ್ ಏನಿದೆಯಲ್ವ ಅದನ್ನೇ ಹೈ ಅಂತ ಕನ್ಸಿಡರ್ ಮಾಡ್ಕೊಂಡು ಇಲ್ಲಿಗೆ ನಾನು ರಿಟ್ರೇಸ್ಮೆಂಟ್ ಹಾಕಿದ್ರೆ ಫಿಬ್ನಾಸಿದು ಈ 38.2 ಅಂದ್ರೆ 23,554.35 ಏನಿದೆಯಲ್ವಾ, ಇದರ ಕೆಳಗಡೆ ಮಾರ್ಕೆಟ್ ಏನಾದ್ರೂ ಮೂವ್ ಆದ್ರೆ ನಿಮಗೆ ಮಾರ್ಕೆಟ್ ಮತ್ತೆ ಕೆಳಗಡೆ ಹೋಗೋ ಚಾನ್ಸಸ್ ಹೆಚ್ಚಿಗೆ ಆಗತ್ತೆ. ಓಕೆ, ಚಾನ್ಸಸ್ ಹೆಚ್ಚಿಗೆ ಆಗತ್ತೆ ನಾ ಹೇಳ್ತಾ ಇರೋದು. ಓಕೆ, ಅದರಲ್ಲಿ ನಿಮ್ಗೆ ಈ 61.8 ಏನಾದ್ರು ಕಟ್ ಆದ್ರೆ, ಅಂದ್ರೆ ಇದನ್ನ ಬ್ರೀಚ್ ಆಗಿ ಕೆಳಗಡೆ ಬಂದ್ರೆ, ಅಂದ್ರೆ 23,037 ಕೆಳಗಡೆ ಏನಾದ್ರು ಮಾರ್ಕೆಟ್ ಮೂವ್ ಆಯ್ತು ಅಂತಂದ್ರೆ ಇನ್ನೂ ಚಾನ್ಸಸ್ ಹೆಚ್ಚಿಗೆ ಆಗತ್ತೆ. ಇದು ನಿಮಗೆ 25% ಮತ್ತೆ ಫಾಲ್ ಆಗೋ ಚಾನ್ಸಸ್ ಇದ್ರೆ, ಇಲ್ಲಿ ನಿಮಗೆ ಇದನ್ನ ಬ್ರೀಚ್ ಆದ್ರೆ ಕೆಳಗಡೆ ಬಂದ್ರೆ 61.8 50% ಚಾನ್ಸಸ್ ಹೆಚ್ಚಿಗೆ ಆಗತ್ತೆ. ಓಕೆ, ಒಂದ್ ವೇಳೆ ಮಾರ್ಕೆಟ್ 81.2% ಅಂದ್ರೆ 22,600 ಏನಾದ್ರೂ ಬ್ರೀಚ್ ಆಗಿ ಮೂವ್ ಮಾಡಿ ಸ್ಟಾರ್ಟ್ ಆದ್ರೆ 100% ನಿಮಗೆ ವೇವ್ ಸಿ ಇದು ಜಡ್ ಏನಿದೆ ಅಲ್ವಾ
ಈ ಜೆಡ್ ಫಾರ್ಮ್ ಆಗುತ್ತೆ. ಆಮೇಲೆ ವೇವ್ ಸಿ ಇಲ್ಲಿ ಕಂಪ್ಲೀಟ್ ಮುಗಿದು ನಿಮಗೆ ವೇವ್ 4 ಸಹ ಇಲ್ಲಿಗೆ ಮುಗಿಯುತ್ತೆ. ಇಲ್ಲಿ ಎಲ್ಲಿಗಾದ್ರೂ ಮುಗಿಯುತ್ತೆ. ಬಟ್ ಈ ವಾಯ್ಕ್ಕಿಂತ ಕೆಳಗಡೆ ಬರುತ್ತೆ ಮಾರ್ಕೆಟ್ ಅವಾಗ. ಓಕೆ, ಸೊ ಈ ಇಷ್ಟು ಪಾಯಿಂಟ್ ನ ನೀವು ಥಿಂಕ್ ಮಾಡ್ಕೊಳ್ಳಿ. ನಿಮಗೆ ಮಾರ್ಕೆಟು ಡೌನ್ ಸೈಡ್ಗೆ ಹೋಗ್ತಾ ಇದೆ ಅಂತ ಅನ್ಸಿದ್ರೆ ಈ 38.2% ಏನಾದ್ರು ಬ್ರೀಚ್ ಆದ್ರೆ ಅಲರ್ಟ್ ಆಗಿಬಿಡಿ. ಸೊ ಇನ್ನು ಮಾರ್ಕೆಟ್ ಮತ್ತೆ ಡೌನ್ ಸೈಡ್ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂತ ತಿಳ್ಕೊಂಡ್ಬಿಡಿ. ಓಕೆ, ಸೊ ಈಗ ನಾವು ಇದನ್ನೇ 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನೋಡುವ. ಓಕೆ, ನಾವೀಗಿರೋದು ನಿಫ್ಟಿ 50 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನಾನೀಗ ಇದ್ದೀನಿ. ಸೊ ಇದು ಮೇಲ್ಗಡೆ ಮೂವ್ ಆಗ್ತಾ ಇರೋದು ಎಕ್ಸ್ ಅಂತ ನಾವು ಈಗ ಡಿಸೈಡ್ ಮಾಡಿದ್ದೀವಿ. ಓಕೆ, ಸೊ ಎಕ್ಸ್ ಯಾವತ್ತು 3 ಮೂವ್ಸ್ ಅಲ್ಲಿ ಇರುತ್ತೆ, ಎ ಬಿ ಸಿ ಇರುತ್ತೆ. ಓಕೆ, ಸೊ ನಾವು ಈಗ ಇದನ್ನೇ ಏನ್ ಮಾಡುವ, ಇದು 0, ಇದು ಎ, ಇದು ಬಿ, ಇದು ಸಿ. ಸಿ ಮುಗಿದಿರ್ಬಹುದು, ಇಲ್ಲ ಮುಗಿದಿರ್ಲಿಕ್ಕಿಲ್ಲ. ಓಕೆ, ಸೊ ನಾನು ಇನ್ನು ಆ ಸಿ ಇನ್ನು ಮುಗಿದಿರ್ಬಹುದು, ಮುಗಿದಿರ್ಲಿಕ್ಕಿಲ್ಲ ಇಲ್ಲ. ಓಕೆ, ಸೊ ನಾರ್ಮಲಿ ನಾವು ಏನ್ ಅರ್ಥ ಮಾಡ್ಕೊಂಡಿದೀವಿ ಅಂತಂದ್ರೆ ಎ ಯಾವತ್ತು 5 ಮೂವ್ಸ್ ಇರಬೇಕು. ಓಕೆ, ಬಿ ನಿಮಗೆ 3 ಮೂವ್ಸ್ ಇರಬೇಕು, ಸಿನು ಸಹ 5 ಮೂವ್ಸ್ ಇರಬಹುದು. ಓಕೆ, ಇರುತ್ತೆ ನಾರ್ಮಲಿ ಸಿ 5 ಮೂವ್ಸ್ ಇರಲೇಬೇಕು. ಓಕೆ, ಸೊ ಈಗ ನೀವು ಇದನ್ನ ಕೌಂಟ್ ಮಾಡಿ. ಈಗ ನೋಡಿ, ಇದು 0, ಇದು 1, ಇದು 2, ಇದು 3, ಇದು 4, ಇದು ನಿಮಗೆ 5. ಸೊ ಎ 5 ಮೂವ್ಸ್ ಆಯ್ತಾ. ಸಿ ನಿಮ್ಗೆ 3 ಮೂವ್ಸ್ ಇರಬೇಕು. ಇಲ್ಲಿ 1 ಇದೆ, ಇದು 2 ಇದೆ, ಇದು 3 ಇದೆ. ಆಯ್ತಾ. ಸೊ ಈಗ ಬಿ 3 ಮೂವ್ಸ್ ಆಯ್ತಾ. ಸೊ ಈಗ ಸಿನು ನಿಮಗೆ 5 ಮೂವ್ಸ್ ಇರಬೇಕು, ಅವಾಗೆ ಕಂಪ್ಲೀಟ್. ಓಕೆನಾ. ಸೊ ಇದು 0, ಇದು 1, ಇದು 2, ಇದು 3, ಇದು 4, ಇದು 5. ಆಯ್ತಾ. ಸೊ ನಿಮಗೆ ಒಂದು ಅನಾಲಿಸಿಸ್ ಏನಿರುತ್ತೆ, ಸಿ ಇಲ್ಲಿಗೆ ಮುಗಿದಿದೆ. ಆಯ್ತಾ. ಸೊ ಎ ಬಿ ಸಿ ಮುಗಿದ್ಮೇಲೆ ಇದು ಮತ್ತೆ ನಿಮಗೆ ಕೆಳಗಡೆ ಬರುತ್ತೆ ಮಾರ್ಕೆಟಿಗೆ. ಆಯ್ತಾ. ಇಲ್ಲಿ ನಿಮ್ಗೆ ಎಕ್ಸ್ ಮುಗಿದಿದೆ ಅಂತ ತೋರಿಸ್ತಾ ಇದೆ. ಸೊ ಮತ್ತೆ ನಮಗೆ ಇದು ಕೆಳಗಡೆ ಬರಬೇಕು ಅಂತಂದ್ರೆ ಇದು ಮತ್ತೆ 5 ಮೂವ್ಸ್ ಅಲ್ಲಿ ಎ ಮಾಡುತ್ತೆ, 3 ಮೂವ್ಸ್ ಅಲ್ಲಿ ಬಿ ಮಾಡುತ್ತೆ, ಮತ್ತೆ 5 ಮೂವ್ಸ್ ಅಲ್ಲಿ ಸಿ ಮಾಡುತ್ತೆ. ಓಕೆ, ಮತ್ತೆ ಎ ಬಿ ಸಿ ಆಗಿ ಕೆಳಗಡೆ ಬರುತ್ತೆ. ಒಂದು ವೇಳೆ ಇದು ಇನ್ನೂ ಮುಗಿದಿರ್ಲಿಕ್ಕಿಲ್ಲ, ಇನ್ನೂ ಅಪ್ ಸೈಡ್ ಮೂವ್ ಇದೆ ಅಂತ ತಿಳ್ಕೊಂಡ್ರೆ ಇದು ಏನಾಗುತ್ತೆ, ಬಿ ಇದು ಮತ್ತೆ ಇದು ಎ ಆಗುತ್ತೆ. ಬಿ ಇದು ಏನಾಗುತ್ತೆ ಅಂತಂದ್ರೆ ಇದು 0, ಇದು ಎ, ಇದು ಬಿ, ಇದು ಮತ್ತೆ ಸಿ ಆಗುತ್ತೆ. ಓಕೆ, ಯಾಕೆ ಅಂತಂದ್ರೆ ಇದು ಎ 5 ಮೂವ್ಸ್ ಇದೆ, ಇದು 1, ಇದು ಎ ಬಿ ಸಿ ಆಗುತ್ತೆ ನಿಮಗೆ. ಇಲ್ಲಿ ಇದು ಬಿ ಮುಗಿಯುತ್ತೆ. ಅವಾಗ ಮತ್ತೆ 1 2 3 4 5 ಇಲ್ಲಿ ಸಿ ಮುಗಿಯುತ್ತೆ. ಓಕೆ, ಇಲ್ಲಿ ಅಂದ್ರೆ 61% ಟಚ್ ಆಗಬಹುದು. ಒಂದ್ ವೇಳೆ ನಾವು ಇದನ್ನ ಇಲ್ಲಿಗೆನೆ ಎಂಡ್ ಅಂತ ಮುಗಿಸಿದ್ರೆ 1 2 3 4 5 ನಮಗೆ 5 ವೇವ್ಸ್ ಮುಗಿದಿದೆ ಅಂತ ನಾವು ಇಲ್ಲೇ ಡಿಸೈಡ್ ಮಾಡಿದ್ರೆ, ಸೊ ನಮ್ ಸಿನು ಸಹ ಇಲ್ಲಿಗೆ ಮುಗಿದೋಯ್ತು, ಆಮೇಲೆ ಎಕ್ಸು ಇಲ್ಲಿಗೆ ಮುಗಿದೋಯ್ತು. ಒಂದ್ ವೇಳೆ ಮಾರ್ಕೆಟ್ ಅಪ್ ಸೈಡ್ ಹೋದ್ರೆ ಮತ್ತೆ ನಿಮ್ಗೆ ಅದೇ ಪ್ರಿವಿಯಸ್ ಆಗಿ ಆ ತರ ಕೌಂಟ್ ಮಾಡ್ಕೊಂಡು ಮೇಲ್ಗಡೆ ಮತ್ತೆ ಹೋಗ್ಬೇಕಾಗತ್ತೆ. ಓಕೆ, ಸೊ ಈಗ ನಿಮಗೆ ನಮ್ಮ ನಾಳೆಗೆ ಮಾರ್ಕೆಟ್ ಯಾವ ತರ ಓಪನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮೇಲೆ ಡಿಸೈಡ್ ಆಗುತ್ತೆ. ಒಂದು ವೇಳೆ ನಿಮಗೆ ಮಾರ್ಕೆಟ್ ನಾಳೆಗೆ ಡೌನ್ ಓಪನ್ ಆದ್ರೆ ನಿಮಗೆ ಇದು ಏನಾಗುತ್ತೆ ಅಂತಂದ್ರೆ ಈಗ ಇದು ಎಕ್ಸ್ ಇಲ್ಲಿಗೆ ಕಂಪ್ಲೀಟ್ ಆಗ್ಬಿಡುತ್ತೆ. ಓಕೆ, ಸೊ ಇದು ಎಕ್ಸ್. ಓಕೆ, ಸೊ ಎಕ್ಸ್ ಇಲ್ಲಿಗೆ ಕಂಪ್ಲೀಟ್ ಆಗ್ಬಿಡುತ್ತೆ. ಸಿ ಇಲ್ಲಿಗೆ ಆಯ್ತು. ಆಗಿದೆ ಮೂವ್ ಆಗುತ್ತೆ ನಿಮಗೆ. ಅವಾಗ ನಿಮಗೆ ಇದು 0, ಇದು 1 2, ಇದು 3, ಇದು 4, ಇದು 5. ಓಕೆ ನೋಡಿ, 3 ಮತ್ತೆ ಡೌನ್ ಸೈಡ್ ಕೌಂಟ್ ಮಾಡ್ತಾ ಇದೀನಿ. ಇದನ್ನ WXY ಅಂತ ಕನ್ಸಿಡರ್ ಮಾಡೋಕ್ಕಾಗತ್ತೆ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಆಯ್ತಾ. ಇದನ್ನ WXY ಅಂತ ಮಾಡ್ಕೋದಿ. ಓಕೆ, ಸೊ ಇದು ನಿಮಗೆ ಎ ಆಗತ್ತೆ ಇಲ್ಲಿಗೆ. ಆಯ್ತಾ. ಮತ್ತೆ ಏನಾಗುತ್ತೆ, ಇದು 0, ಇದು ಎ, ಇದು ಬಿ, ಇದು ಸಿ. ಇದು ನಿಮಗೆ ಮತ್ತೆ ಇಲ್ಲಿ ಬಿ ಆಗತ್ತೆ. ಸೊ ನಿಮ್ಗೆ ನಾನು ಮತ್ತೆ ಇದನ್ನ ಆಯ್ತಾ.
ಈಗ ನಿಮಗೆ ಇಲ್ಲಿ ನೋಡಿ, ಇದು ಎದಲ್ಲಿ ನಿಮಗೆ ಡೌನ್ ಸೈಡ್ಗೆ 5 ಮೂವ್ಸು ಆಗತ್ತೆ. 1 2 3 4 5 ನೀವು WXYXZ ಅಂತಾನು ನೀವು ರೀಡ್ ಮಾಡಬಹುದು. ಓಕೆ, ಸೊ ಬಿ ದಲ್ಲಿ ABC ಆಗಿದೆ. ಆಮೇಲೆ ನಾನೀಗ ಇದನ್ನ ಸಿ ದಲ್ಲಿ ಮತ್ತೆ 5 ಮೂವ್ಸ್ ನ ಕೌಂಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನಿಮಗೆ ಇಲ್ಲಿ ಡೌನ್ ಸೈಡ್ ಇದು ನಿಮಗೆ ಪ್ರೀವಿಯಸ್ ಎಕ್ಸ್ ಕೆಳಗಡೆನೂ ಬರಬಹುದು. ಓಕೆ, ಇಲ್ಲ ಅಬೋ ವಾಯನೇ ಇರಬಹುದು. ಇದು ಎಲ್ಲವೂ ನೆಕ್ಸ್ಟ್ ವೀಕಿಗೆ ಮೂವ್ ಆಗಬೇಕಾಗಿರೋದು ಮೂವ್ಮೆಂಟು. ಸೊ ಇದು ಏನಾಗುತ್ತೆ ಎಕ್ಸಾಕ್ಟ್ಲಿ ಅಂತ ನೆಕ್ಸ್ಟ್ ವೀಕಲ್ಲಿ ಡಿಸ್ಕಷನ್ ಮಾಡುವ. ಬಟ್ ಇದು ಒಂದು ಟೆಂಟೇಟಿವ್ ಡೌನ್ವರ್ಡ್ ಮೂವ್ಮೆಂಟ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಓಕೆ, ನೀವು ಫಿಬೊನಾಸಿ ರೇಷಿಯೋ ಹಾಕಿ ನೋಡಿ. ಸೊ ನಿಮಗೆ ಇಲ್ಲಿ 38.2% ರೇಷಿಯೋ ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ 38.2%, 61.8%, ಆಮೇಲೆ 81.2%. 81.2% ಇಂತ ಕೆಳಗಡೆ ಏನಾದ್ರೂ ಮಾರ್ಕೆಟ್ ಟ್ರೇಡ್ ಮಾಡಿ ಸ್ಟಾರ್ಟ್ ಮಾಡಿದ್ರೆ, ಸೊ ಆ ಪ್ರೀವಿಯಸ್ ವೈ ಅಂತ ನಾವು ಪಾಯಿಂಟ್ ನ ಐಡೆಂಟಿಫೈ ಮಾಡಿದಲ್ವ, ಆ ವೈದ್ ಕೆಳಗಡೆ ಮಾರ್ಕೆಟ್ ಮತ್ತೆ ಮೂವ್ ಮಾಡಕ್ಕೆ ಚಾನ್ಸ್ ಸ್ಟಾರ್ಟ್ ಮಾಡುತ್ತೆ. ಆಮೇಲೆ ಈ ಗ್ಯಾಪ್ ತುಂಬಾ ಇಂಪಾರ್ಟೆಂಟ್. ಓಕೆ, ಈ ಗ್ಯಾಪ್ ಫಿಲ್ಅಪ್ ಆಗುತ್ತೆ ಇಲ್ಲ ಇಲ್ಲ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಈ ಗ್ಯಾಪ್ ಏನಾದ್ರೂ ಫಿಲ್ಅಪ್ ಆದ್ರೆ ಸಹ ಮಾರ್ಕೆಟ್ ತುಂಬಾ ಕೆಳಗಡೆ ಬರೋ ಚಾನ್ಸಸ್ ಹೆಚ್ಚಿಗೆನೆ ಇರತ್ತೆ. ಓಕೆ, ಸೊ ಈ ಗ್ಯಾಪ್ ನ ನೀವು ನೆನ್ಪಿಡಿ, ಆ ರೇಂಜ್ ನ ನೀವು ಮಾರ್ಕ್ ಮಾಡ್ಕೊಂಡು ಇಟ್ಕೊಂಬಿಡಿ. ಓಕೆನಾ? ಈಗ ನಾವಿರೋದು ಬ್ಯಾಂಕ್ ನಿಫ್ಟಿ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಇದ್ದೀನಿ. ಸೊ ಈಗ ಇದು ಪರ್ಫೆಕ್ಟ್ ಆಗಿ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಸಿಂಕ್ರನೈಸ್ ಆಗಿ, ಅಂದ್ರೆ ಒಂದೇ ಲೆವೆಲ್ ಅಲ್ಲಿ ಮೂವ್ ಆಗ್ತಾ ಇದ್ದಾವೆ ಈಗ. ಓಕೆ, ಸೊ ಇದು ಅಪ್ ಸೈಡ್ ಮೂವ್ ಆದಾಗ ಬ್ಯಾಂಕ್ ನಿಫ್ಟಿಯು ಸಹ ಅಪ್ ಸೈಡ್ ಮೂವ್ ಆಗ್ತಾ ಇದೆ. ಅದು ಡೌನ್ ಸೈಡ್ ಮೂವ್ ಆದಾಗ ಇದು ಸಹ ಡೌನ್ ಸೈಡ್ ಮೂವ್ ಆಗ್ತಾ ಇದೆ. ಸೊ ಇದು ಸಿಂಕ್ರನೈಸ್ಡ್ ವೇದಲ್ಲಿ ಮೂವ್ಮೆಂಟ್ ನ ತೋರಿಸ್ತಾ ಇದ್ದೇವೆ, ಎರಡು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ. ಓಕೆ, ಸೊ ಇಲ್ಲಿ ಒಂದೇ ಏನ್ ಡಿಫ್ರೆನ್ಸ್ ಇದೆ ಅಂತಂದ್ರೆ, ಬ್ಯಾಂಕ್ ನಿಫ್ಟಿ ನಿಮ್ಗೆ ಫಸ್ಟ್ ಎಕ್ಸ್ ನ ಫಾರ್ಮ್ ಮಾಡ್ತಾ ಇದೆ, ಮೊದಲನೇ ಎಕ್ಸ್ ನ ಫಾರ್ಮ್ ಮಾಡ್ತಾ ಇದೆ. ಅಂದ್ರೆ ಇದು ಎ, ಇದು ಬಿ, ಆಮೇಲೆ ಇದು ಸಿ ನ ನಾವು ಡಬ್ಲ್ಯೂ ಅಂತ ಕನ್ಸಿಡರ್ ಮಾಡಿದ್ರೆ, ಓಕೆ, ಇದನ್ನ ನಾವು ಡಬ್ಲ್ಯೂ ಅಂತ ಕನ್ಸಿಡರ್ ಮಾಡಿ ಅಪ್ಸೈಡ್ ಏನ್ ಮೂವ್ ಆಗಿದೆ ಅದು ಈಗ ಎಕ್ಸ್ ಆಗಿದೆ. ಅದು ಕಂಪ್ಲೀಟ್ ಆಗಿರ್ಬೋದು, ಇಲ್ಲ ಕಂಪ್ಲೀಟ್ ಆಗಿರ್ಲಿಕ್ಕಿಲ್ಲ. ಓಕೆ, ಹಾಗಿದ್ರೆ ಈಗ ಇದು ಎಷ್ಟು ಪರ್ಸೆಂಟ್ ಅಪ್ಸೈಡ್ ಮೂವ್ ಆಗಿದೆ ಅನ್ನೋದನ್ನ ನೋಡೋಣ ಈಗ. ಓಕೆ, ಇದು ಸಹ ಎಕ್ಸ್ 50% ಮತ್ತೆ 61% ಮಧ್ಯ ಇದೆ. ಓಕೆ, ಸೊ ಇದು ನಿಮಗೆ 61% ಅನ್ನು ಹೋಗಬಹುದು, ಇಲ್ಲ 81% ಅನ್ನು ಹೋಗಬಹುದು. ಓಕೆ, ಸೊ ಎಲ್ಲಿಂದ ನಮಗೆ ರಿವರ್ಸಲ್ ಸಿಗುತ್ತೆ ಅನ್ನೋದನ್ನ ನಾವಿಲ್ಲಿ ಐಡೆಂಟಿಫೈ ಮಾಡಬೇಕಾಗತ್ತೆ. ಸೊ ಒಂದ್ ವೇಳೆ ಇದು ರಿವರ್ಸಲ್ ಬಂದ್ರೆ ಡೆಫಿನೇಟ್ ಆಗಿ ಇದು ಈ ಡಬ್ಲ್ಯೂ ಕೆಳಗಡೆ ಬಂದೇ ಬರುತ್ತೆ. ಓಕೆ, ಆರ್ ಇಲ್ಲ ಅಂತಂದ್ರೆ ಇದು 61% ಟಚ್ ಆಗಿ ಕೆಳಗಡೆ ಬಂದ್ರೆ ಇದೇ ಎಕ್ಸ್ ಅಂತ ನಾವೇನ್ ಥಿಂಕ್ ಮಾಡಿದೀವಿ ಅದು ವೇವ್ 1 ಸಹ ಇರಬಹುದು. ಓಕೆ, ಬಟ್ ಈಗ ಸದ್ಯದ ಮಟ್ಟಿಗೆ ಇದನ್ನ ಎಕ್ಸ್ ಅಂತಾನೆ ಕನ್ಸಿಡರ್ ಮಾಡೋಣ. ಮತ್ತೆ ವಾಯ್ಗೆ ಯಾವ ತರ ಮೂವ್ ಬರುತ್ತೆ ಅನ್ನೋದನ್ನ ಬಗ್ಗೆ ನಾವು ಲೇಟರ್ ನೆಕ್ಸ್ಟ್ ವೀಕ್, ಅಂದ್ರೆ 1 ವೀಕ್ ಅಲ್ಲಿ ಬೇಕಾಗತ್ತೆ ಫಾರ್ಮ್ ಇದು ಕಂಪ್ಲೀಟ್ ಆಗ್ಲಿಕ್ಕೆ. ಸೊ ನೆಕ್ಸ್ಟ್ ವೀಕ್ ಅಲ್ಲಿ ಇದು ಯಾವ ತರ ಬಿಹೇವ್ ಮಾಡ್ತದೆ ಅಂತ ನಾವು ನೆಕ್ಸ್ಟ್ ವೀಕ್ಗೆ ಥಿಂಕ್ ಮಾಡೋಣ. ಸೊ ಇದನ್ನೇ ನಾವೀಗ ಬ್ಯಾಂಕ್ ನಿಫ್ಟಿನ 75 ಮಿನಿಟ್ಸ್ ಟೈಮ್ ಫ್ರೇಮ್ ಹೋಗಿ ನೋಡಿದ್ರೆ ಯಾವ ತರ ಇರ್ಬೋದು ಅನ್ನೋದನ್ನ, ಯಾವ ತರ ಇಂಡಿಕೇಶನ್ ಕೊಡುತ್ತೆ ಅಂತ ನೋಡೋಣ. 75 ಮಿನಿಟ್ಸ್ ಟೈಮ್ ಫ್ರೇಮ್ ಬರ್ತೀವಲ್ಲ, ಈಗ ನೋಡಿ ಇಲ್ಲಿ ಸ್ವಲ್ಪ ಇದು ಇಲ್ಲಿ ಕನ್ಫ್ಯೂಸಿಂಗ್ ಇದೆ. ಸೊ ಎಲ್ಲಿ ಕನ್ಫ್ಯೂಷನ್ ಇದೆ ಅಂತ ಕ್ಲಿಯರ್ ಆಗಿರುತ್ತೆ. ಓಕೆ, ಸೊ ನೀವು ಇದನ್ನ ಎ ಅಂತ ಕನ್ಸಿಡರ್ ಮಾಡಿದ್ರೆ ಬಿ ಆಗಿ ಮೂವ್ ಆಗ್ತದೆ ಅಂತ ಮೇಲ್ಗಡೆ ತಿಳ್ಕೋದೆ, ಆರ್ ನೀವೇನ್ ರಿವರ್ಸ್ ಅಂತ ಕೌಂಟ್ ಮಾಡ್ತೀರಲ್ವಾ. ಸೊ ಬ್ಯಾಂಕ್ ನಿಫ್ಟಿ ಇಲ್ಲಿಗೆ ನಿಮ್ದು ಡಬ್ಲ್ಯೂ ಆಗಿದೆ. ಓಕೆ, ಸೊ ಇಲ್ಲಿಗೆ ಡಬ್ಲ್ಯೂ ಮುಗಿದಿದೆ, ಎ ಬಿ ಸಿ ಮುಗಿದಿದೆ ನಿಮ್ದು.
ಸೊ ಇದು ಎಕ್ಸ್ ಮೇಲ್ಗಡೆ ಹೊರಟಿದೆ ಈಗ. ಸೊ ಇಲ್ಲಿ ಎದಲ್ಲಿ ನಿಮ್ದು ಇದು 0, ಇದು ಎ, ಓಕೆ, ಇದು ಬಿ, ಇದು ಸಿ ಗೆ ಮತ್ತೆ ಮೇಲಿಗೆ ಹೊರಟಿದೆ. ಸೊ ಎದಲ್ಲಿ 5 ಮೂವ್ಸ್ ಇದೆ, ತುಂಬಾ ಕ್ಲಾರಿಟಿ ಇದೆ, ನೋ ಡೌಟ್. ಓಕೆ, ಬಿ ದಲ್ಲಿ ಸಹ ಇದು ಎ, ಇದು ಬಿ, ಇದು ಸಿ. ಸೊ ನಿಮಗೆ ಇಲ್ಲಿ ಸಿ ಮುಗಿದ್ಬಿಟ್ಟು 3 ಮೂವ್ಸ್ ಇದಾವೆ, ನೋ ಡೌಟ್, ಕನ್ಫ್ಯೂಷನ್ ಇನ್ನೂ ಇಲ್ಲ ಬ್ಯಾಂಕ್ ನಿಫ್ಟಿಯಲ್ಲಿ. ಓಕೆ, ಬಟ್ ಈ ಸಿ ಮೂವ್ಮೆಂಟ್ ಏನಿದೆಯಲ್ವಾ, ಇಲ್ಲಿ ಒಂದ್ ಸ್ವಲ್ಪ ಕೌಂಟಿಂಗ್ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗಬಹುದು, ಇಲ್ಲ ಅದು 3 ಮೂವ್ಸ್ ಇರಬಹುದು. ಯಾಕಂದ್ರೆ ಸಿ ದಲ್ಲಿ 5 ಮೂವ್ಸ್ ಇರಬೇಕೀಗ, ಬಟ್ ನನಗೆ 3 ಮೂವ್ಸ್ ಕಾಣಿಸ್ತಾ ಇದೆ ನೋಡಿ. ಇದು 0, ಇದು 1, ಇದು 2, ಸರಿ, ಒಂದು ನಿಮಿಷ, ಇದಲ್ಲಿ ಹಿಂಗಲ್ಲ, 5 ಮೂವ್ಸ್ ಆಗ್ಬೇಕಲ್ವಾ. ಇದು 0, ಇದು 1, ಇದು 2, ಇದು 3, ಇದು 4, ಇದು 5. ನಿಮಗೆ ಇಲ್ಲೇ 61% ವರೆಗೂ ಹೋಗಬಹುದು. ಇಲ್ಲಿ ನಿಮಗೆ ಎಕ್ಸ್ ಮುಗಿಬಹುದು, ಇಲ್ಲ ಬ್ಯಾಂಕ್ ನಿಫ್ಟಿ ನಿಮಗೆ ನಾಳೆಗೆ ಗ್ಯಾಪ್ ಅಪ್ ಓಪನ್ ಆಗಬಹುದು, ಇಲ್ಲ ಏನು ಹೇಳಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ನನಗೆ ಇದು ಒಂದು ಅನಿಸ್ತಾ ಇದೆ ಇಲ್ಲಿ. ಇಲ್ಲ ಅಂದ್ರೆ ಇದನ್ನೇ ನಾವು ಯಾವ ತರ ರೀಡ್ ಮಾಡಬಹುದು ಅಂತಂದ್ರೆ, ಇದು 0, ಇದು 1, 2, 3, ಇದು 4, ಇದು 5. ಸೊ ಇಲ್ಲಿ ನಮಗೆ ಸಿ ಮುಗೈತೆ ಅಂತ ಇದು ತರ ರೀಡ್ ಮಾಡಬಹುದು. ಬಟ್ ಇದನ್ನೇ ನಾನು ಒಂದು ಸ್ವಲ್ಪ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನೋಡುವ. ನನಗೆ ಯಾಕೋ ಸ್ವಲ್ಪ ಇಲ್ಲಿ ಕನ್ಫ್ಯೂಷನ್ ಅನಿಸ್ತಾ ಇದೆ, ಅದಕ್ಕಾಗಿ ನಾನು 15 ಮಿನಿಟ್ಸ್ ಟೈಮ್ ಫ್ರೇಮ್ ಹೋಗ್ತೀನಿ ಇಲ್ಲಿ. ಸೊ ನೋಡಿ, ಇಲ್ಲಿ 1, 2, 3, 4, 5, 1, 2, 3, ಇದು 4, ಇದು 5, ಇನ್ನೂ ಒಂದು ಸ್ವಲ್ಪ ಮೇಲ್ಗಡೆ ಇದೆ ಅಂತ ನನಗೆ ಅನಿಸ್ತಾ ಇದೆ. ಇಲ್ಲ 1, 2, ಇದು 1, 2, 3, 4, ಇದು 5, ಇಲ್ಲಿಗೆ ಮುಗಿದ್ರೆ 5, ಇದು 0, 1, 2, 3, 4, 5, ಇಲ್ಲಿಗೆ ಮುಗಿದು, ಇದು ಎ, ಇದು ಬಿ, ಇದು ಸಿ. ಓಕೆ, 1, 2 ಈ ತರನು ಪಾಸಿಬಿಲಿಟಿ ಇದೆ ಅಂತ ನನಗೆ ಅನಿಸ್ತಾ ಇದೆ. ಬಟ್ ಇದು ಒಂದ್ ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಇದೆ ಈಗ. ಸೊ ಯಾಕಂದ್ರೆ ಕಾಂಟ್ರಾಸ್ಟಿಂಗ್ ಬಂತು ಇಲ್ಲಿಗೆ 15 ಮಿನಿಟ್ಸ್ಗೆ 75 ಮಿನಿಟ್ಸ್ ಟೈಮ್ ಫ್ರೇಮ್, ಲೋವರ್ ಟೈಮ್ ಫ್ರೇಮ್ ಅಲ್ಲಿ ಬಂದ್ರೆ ನಿಫ್ಟಿ ಡೌನ್ ಸೈಡ್ ಕಾಣಿಸ್ತಾ ಇದೆ, ಬ್ಯಾಂಕ್ ನಿಫ್ಟಿ ಅಪ್ ಸೈಡ್ ಮೂವ್ಗೆ ಕಾಣಿಸ್ತಾ ಇದೆ. ಸೊ ಈಗ ಯಾವ್ದನ್ನ ಕೆಳಗಡೆ ಡ್ರ್ಯಾಗ್ ಮಾಡುತ್ತೆ ಅನ್ನೋದನ್ನ ನಾವೀಗ ನಾಳೆಗೆ ನೋಡ್ಬೇಕಾಗತ್ತೆ. ಓಕೆ, ಇಲ್ಲ ಬ್ಯಾಂಕ್ ನಿಫ್ಟಿನ ಅಪ್ ಸೈಡ್ ಮೂವ್ಮೆಂಟ್ ತಗೊಂಡು ಹೋಗುತ್ತೋ, ಇಲ್ಲ ಬ್ಯಾಂಕ್ ನಿಫ್ಟಿನ ಡೌನ್ ಸೈಡ್ ತಗೊಂಡು ಹೋಗುತ್ತೆ ಅನ್ನೋದನ್ನ ನಾವೀಗ ನಾಳೆಗೆನೆ ಓಪನ್ ಆದ್ಮೇಲೆ, ಮಾರ್ಕೆಟ್ ಓಪನ್ ಆದ ತಕ್ಷಣ ಗೊತ್ತಾಗೋದು. ಬಟ್ ಇದನ್ನೇ ಒಂದ್ ಸ್ವಲ್ಪ ನೀವು ನೋಡಿ, 1, 2, 3, 4, 5, 6, 7, 8, 9 ಅಂತಂದ್ರೆ ಇಲ್ಲಿ ಎ ಮುಗಿತು. ಓಕೆ, ಸೊ ಇದು ಬಿ, ಇದು 9, ಇದು ಎ ಆಯ್ತು. ಸೊ ಇಲ್ಲಿಂದ ನೀವು ಕನ್ಸಿಡರ್ ಮಾಡಿದ್ರು ಸಹ, ಸೊ ನಿಮ್ಗೆ ಅಟ್ ಲೀಸ್ಟ್ 127% ಆದ್ರೆ ಟಚ್ ಮಾಡಲೇಬೇಕಲ್ವಾ ನೆಕ್ಸ್ಟ್ ಮೂವ್ ಆಗ್ಬೇಕಾದ್ರೆ. ಸೊ ಸ್ವಲ್ಪ ಇಲ್ಲಿ ಕನ್ಫ್ಯೂಸಿಂಗ್ ಇದೆ, ಅಪ್ ಸೈಡ್ ಮೂವ್ನು ಹೋಗಬಹುದು ಅಂತಾನೆ ಒಂದಿದೆ ಇದರಲ್ಲಿ. ಓಕೆ, ಸೊ ಇದರಲ್ಲಿ ಮಾತ್ರ ನಾಳೆಗೆ ನಿಮ್ಗೆ ನಿಫ್ಟಿ ಯಾವ ತರ ಬಿಹೇವ್ ಮಾಡುತ್ತೆ ಅದೇ ತರ ಬ್ಯಾಂಕ್ ನಿಫ್ಟಿನೂ ಸಹ ಬಿಹೇವ್ ಮಾಡುತ್ತೆ. ಒಂದ್ ಸ್ವಲ್ಪ ನನಗೆ ಇಲ್ಲಿ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಇದೆ, ಇದನ್ನ ಸ್ವಲ್ಪ ಇನ್ನೂ ವೇವ್ ಡೆವಲಪ್ ಆಗಿಲ್ಲ ಇಲ್ಲಿ. ಓಕೆ, ಸೊ ಕಂಪ್ಲೀಟ್ ವೇವ್ ಈಗ ಫಾರ್ಮ್ ಆಗಿರೋ ವೇವ್ ಮೂವ್ಮೆಂಟ್ ನ ಕರೆಕ್ಟ್ ಆಗಿ ನನಗೆ ತೋರಿಸ್ತಾ ಇಲ್ಲ. ಸೊ ಅದಕ್ಕಾಗಿ ಬ್ಯಾಂಕ್ ನಿಫ್ಟಿ ಒಂದ್ ಸ್ವಲ್ಪ ಕ್ಲಾರಿಟಿ ಇಲ್ಲ. ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ನಾನು ಕಾನ್ಫಿಡೆಂಟ್ ಆಗಿ ನನಗೂ ಆಗ್ತಾ ಇಲ್ಲ. ಓಕೆ, ಸೊ ನಿಫ್ಟಿ ಮಾತ್ರ ಕ್ಲಿಯರ್ ಇದೆ. ಸೊ ಅದಿನ್ನೂ ಎಕ್ಸ್ ಫಾರ್ಮ್ ಆಗೋ ಚಾನ್ಸಸ್ ಇದಾವೆ. ಸೊ ನೋಡುವ ನಾಳೆಗೆ ಯಾಕಂದ್ರೆ ಈ ನ್ಯೂಸ್ ಅನ್ನ ಎಲ್ಲ ರಿಲೇಟೆಡ್ ಮಾಡಿ ನೋಡಿದ್ರೆ, ಸೊ ಎಕ್ಸ್ ಇನ್ನೂ ಮೇಲ್ಗಡೆ ಹೋಗೋ ಚಾನ್ಸಸ್ ಇದೆ. ಇನ್ನು ಎಕ್ಸ್ ಮೇಲ್ಗಡೆ ಇದು ನೋಡಿ, ಇಲ್ಲಿ 61% ಟಚ್ ಮಾಡಲೇಬೇಕು. ಸೊ ನಿಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಫಸ್ಟ್ ಆಪ್ಷನ್ ಇದೆ ಅಲ್ವಾ, ಆ ಆಪ್ಷನ್ ಆಗಬಹುದು. ಸೊ 2 ಆಪ್ಷನ್ಸ್ ಇದಾವೆ ಈಗ.
ಅದರಲ್ಲಿ ಯಾವ್ದು ಫಾರ್ಮ್ ಆಗುತ್ತೆ ಅಂತ ಮಾರ್ಕೆಟ್ ಓಪನ್ ಆದ ನಂತರನೇ ನಮಗೆ ಗೊತ್ತಾಗೋದು. ಓಕೆ, ಸೊ ಇದು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಬಗ್ಗೆ ನನ್ನ ಒಂದು ಒಪಿನಿಯನ್ ಈ ವೀಕ್ಗೆ. ಸೊ ನಾನು ಮಾರ್ಕೆಟ್ ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ನನಗೆ ಇನ್ನೂ ಒಂದು ಡೌನ್ ಸೈಡ್ ಮೂವ್ ಪೆಂಡಿಂಗ್ ಇದೆ. ಅವಾಗೆ ಡೌನ್ ಆದ ತಕ್ಷಣ ನಾವು ಒಂದಿಷ್ಟು ಸ್ಟಾಕ್ಸ್ನ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ. ಸೊ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಲಾಂಗ್ ಟರ್ಮ್ಗೆ ಅಂತ ಥಿಂಕ್ ಮಾಡ್ಕೋದೆ. ಓಕೆ, ಸೊ ಆ ಕರೆಕ್ಟ್ ಸ್ಟೇಜ್ ಆ ಟೈಮ್ ಬಂದಾಗ ನಾನು ನಿಮಗೆ ಅದನ್ನ ವಿಡಿಯೋ ಮಾಡ್ತೀನಿ. ಓಕೆ, ಸೊ ಇನ್ನೂ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಎನಿ ಟೈಮ್ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದರೆ ತಮಗೆ ಅದು ಇನ್ಫಾರ್ಮೇಶನ್ ಬಂದಿರಬೇಕು, ಆ ಥರ ನೋಡ್ಕೊಳ್ಳಿ. ಓಕೆ, ಸೊ ತುಂಬ ಜನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ. ಸೊ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಪಿನಿಯನ್ನ ಯಾರೂ ತಿಳಿಸ್ತಾ ಇಲ್ಲ. ಓಕೆ, ಸೊ ನಿಮ್ಗೆ ಏನಾದರೂ ಇಂಪ್ರೂವೈಸೇಷನ್ ಇನ್ನೂ ಏನಾದರೂ ಇದ್ದರೆ ನನ್ನ ಕಡೆಯಿಂದ ಬೇಕಾದರೆ ಹೇಳಿ, ನಾನು ಅದನ್ನು ಇಂಪ್ರೂವೈಸ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ಸ್ಟಾಕ್ಸು ನಿಮಗೆ ದಿ ಬೆಸ್ಟ್ ಸ್ಟಾಕ್ಸ್ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಸೊ ಅದನ್ನೇ ಸ್ಟಡಿ ಮಾಡಲಿಕ್ಕೆ ನೋಡುವ. ಓಕೆ, ಮತ್ತೆ ಸಿಗುವ ನೆಕ್ಸ್ಟ್ ವೀಕ್ಗೆ. ಥ್ಯಾಂಕ್ ಯು.